Yeah, so you need to move around. That is also very, very, very important. So if you have noticed, people have also stopped moving. Even if they have to go a small distance, they go on their vehicles. So what is the importance of walking, and is walking better or running better for human beings? It again depends upon which age we are referring this to. Let's say young adults might. Young adults, it is always better to jog, run, but if at all you are on the wrong side of 40, it is better to walk. ಯಾಕಂದರೆ ನಿಮ್ಮದು ಆ ಮಸಲಲ್ಲಿ ಎಲಾಸ್ಟಿಸಿಟಿ, ಜಾಯಿಂಟಲ್ಲಿ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಇಫ್ ಅಟ್ ಆಲ್ ಯು ಹವ್ ನಾಟ್ ಎಕ್ಸಸೈಸ್ಡ್ ಬ್ಯಾಕ್ಗ್ರೌಂಡ್ ಪರ್ಸನ್, ಅಂದರೆ ನೀವು ಚಿಕ್ಕ ವಯಸ್ಸಿಂದ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇದ್ರೆ ನೀವು 40 ಇಯರ್ಸ್ ಆದಮೇಲೆ ಜಾಗಿಂಗ್ ಮಾಡ್ಬೋದು. ಇವಾಗ ಕೆಲವರು ಚಿಕ್ಕ ವಯಸ್ಸಲ್ಲಿ ಅಪ್ ಟು 40 ಏನು ಎಕ್ಸಸೈಸೇ ಮಾಡಿರಲ್ಲ, ಅವರು ಲೈಫಲ್ಲಿ ಎಕ್ಸಸೈಸ್ ಮಾಡಿರಲ್ಲ, ಯಾವ ಆಟನೂ ಆಡಿರಲ್ಲ. ಅಂಥವ್ರು ಸಡನ್ನಾಗಿ 40 ವರ್ಷ ಆದಮೇಲಿಂದ ನಾನು ಜಾಗಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಏನಾದರೂ ಒಂದು ಜಿಮ್ನಾಸ್ಟಿಕ್ಸ್ ಮಾಡ್ತೀನಿ, ಇಲ್ಲ ಬೇರೆ ಏನಾದರೂ ಮಾಡ್ತೀನಿ ಅಂತ ಹೇಳಿದಾಗ ದೇ ಎಂಡ್ ಅಪ್ ಇನ್ ಡ್ಯಾಮೇಜಿಂಗ್ ದ ಜಾಯಿಂಟ್ಸ್ ಆರ್ ಮಸಲ್ ಟೇರ್ಸ್, ಲಿಗಮೆಂಟ್ ಟೇರ್ಸ್, ಈ ಥರ ಆಗುತ್ತೆ. ಬಟ್ ಇಫ್ ಅಟ್ ಆಲ್ ಯು ಆರ್ ಟ್ಯೂನ್ಡ್ ಆರ್ ಟ್ರೈನ್ಡ್ ಫ್ರಮ್ ಯುವರ್ ಯಂಗರ್ ಏಜ್, ಯು ಕ್ಯಾನ್ ಸ್ಟಿಲ್ ಕಂಟಿನ್ಯೂ ಅಪ್ ಟು 50 ಜಾಗಿಂಗ್ ಮಾಡ್ಬೋದು. ಸೊ ಹೌ ಮಚ್ ವಾಕಿಂಗ್ ಆರ್ ರನ್ನಿಂಗ್ ವುಡ್ ಯು ರೆಕಮೆಂಡ್? ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ಏನಂದರೆ ಇದು ದಿನ ಕೇಳ್ತಾರೆ ನಂಗೆ ಹಾಸ್ಪಿಟ್ಲಲ್ಲಿ, ಎಷ್ಟು ಓಡಾಡ್ಬೋದು ಅಂತ. ಒಬ್ರು ಹೇಳ್ತಾರೆ ನಾನು 10,000, ಇವಾಗ ಕೆಲವರು 10,000 ಸ್ಟೆಪ್ಸ್ ಅಂತಾರೆ, ಕೆಲವರು ಒಂದು 3 ಕಿಲೋಮೀಟರ್ ಅಂತಾರೆ, ಕೆಲವರು ಒಂದು 45 ಮಿನಿಟ್ಸ್ ಟು 1 ಅವರ್ ವಾಕಿಂಗ್ ಅಂತಾರೆ. ಸೊ ಅವರವ್ರದ್ದೇ ಆದಂಥ ದಾರಿನಲ್ಲಿ ಅವ್ರವ್ರು ಮೆಜರ್ ಮಾಡ್ತಾರೆ. ಸೊ ಇನ್ ಜನರಲ್ ಒಂದು 45 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ ಮಾಡಿದ್ರೆ 1 ಅವರ್ ಎಕ್ಸಸೈಸ್ ಮಾಡಬೇಕು ಎಲ್ಲರೂ. ಅದರಲ್ಲಿ ನೀವು ಡಿವೈಡ್ ಮಾಡ್ಕೋಬೋದು. ಒಂದು ಹಾಫ್ ಅನ್ ಅವರ್ ಆಫ್ ಬ್ರಿಸ್ಕ್ ವಾಕ್, ಒಂದು 10-15 ಮಿನಿಟ್ಸ್ ಆಫ್ ಸ್ಟ್ರೆಚಸ್, ಒಂದು 10-15 ಮಿನಿಟ್ಸ್ ಆಫ್ ಸಿಂಪಲ್ ವೆಯ್ಟ್ ಟ್ರೈನಿಂಗ್. ಇದು ಎಲ್ಲ ಪಾರ್ಟ್ ಆಫ್ ದ ಬಾಡಿನೂ ಕವರ್ ಮಾಡುತ್ತೆ. ಸೊ ಮಸಲ್ ಸ್ಟ್ರೆಂತು ಆಗುತ್ತೆ, ವಾಕಿಂಗ್ ಮಾಡೋದು ಕಾರ್ಡಿಯೋ ಆಗುತ್ತೆ, ಆಮೇಲಿಂದ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಇಂಪ್ಯಾಕ್ಟ್ಫುಲ್ ಎಕ್ಸಸೈಸ್ ಆಗುತ್ತೆ. ಸೊ ಇದು ಭಾಳ ಒಳ್ಳೆಯದು. Now doctor, you have told us